ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ಸ್ವತಂತ್ರ ಎಂದು ಘೋಷಣೆ ಮಾಡಲಾಗಿದೆ. ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರವಾದ ನಂತರ ಆಗಸ್ಟ್ 29ರಂದು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 2 ಸಮಿತಿಗಳ ನೇಮಕಾತಿಯನ್ನು ಮಾಡಲಾಯಿತು. ಈ ಸಮಿತಿಯು ಸಂವಿಧಾನದ ಪ್ರತಿಯನ್ನು ತಯಾರಿಸಿ ನವೆಂಬರ್ 4, 1947ರಂದು ಶಾಸನಸಭೆಯಲ್ಲಿ ಮಂಡಿಸಿತು. ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಜನವರಿ 26, 1930ರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಜಾರಿಯನ್ನು ಹಾಕಿಕೊಂಡಿತು. ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಈ ದಿನವನ್ನು ಪೂರ್ಣ ಸ್ವರಾಜ್ಯದ ದಿನ ಎಂದು ಘೋಷಿಸಲಾಯಿತು. ಇದೇ ಕಾರಣಕ್ಕಾಗಿ ಸ್ವಾತಂತ್ರ್ಯದ ನಂತರ ಭಾರತದ ಸಂವಿಧಾನವನ್ನು ಈ ದಿನದಂದೇ ಜಾರಿಗೆ ತರಲಾಯಿತು. ನಮ್ಮ ತಾಯಂದಿರ ಅಭಿವೃದ್ಧಿಗಾಗಿ ಪ್ರತಿಕ್ಷಣವು ಶ್ರಮಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. That has a rich history and heritage. Now, I would like to call Dhanushri to share her thoughts. Happy morning to everyone. Freedom Pride. It came my speech I do. It's okay, no problem. It's like this for the ಓಕೆ ಇಷ್ಟು ಇಲ್ಲಿಂದ ಝೂಮ್ ಮಾಡ್ತೀನಿ. Sharing your thoughts. Now, I would like to call Chiranjeevi to share his views on this history day. नमस्कार, मेरा नाम चिरंजीवी है। मैं 10वीं कक्षा में पढ़ता हूँ। मेरे प्रिय सभी अध्यापक, सभी आमंत्रित आगंतुकों और मेरे प्रिय मित्रों को भारत में गणतंत्र दिवस का हार्दिक शुभकामनाएं। प्रत्येक वर्ष गणतंत्र दिवस 26 जनवरी को मनाया जाता है। आज हम सभी यहाँ भारत के गणतंत्र दिवस के शुभ अवसर पर प्रस्तुत है। भारत के इतिहास में 26 जनवरी से 1950 को भारत का गणतंत्र दिवस मनाया जाता है। इस दिन भारत के संविधान का अस्तित्व भारत में आया था। तभी से भारत के अपने नियम और अपने कानून लागू किए गए। 26 जनवरी 1950 से ही भारत में लोकतंत्र और प्रजातंत्र का अस्तित्व आया। भारत के लिए यह एक बहुत ही गर्व की बात है। हम आजाद है और अपने संविधान का साक्षी रहे हैं। दिल्ली में 26 जनवरी का समारोह प्रति वर्ष उत्सव से मनाया जाता है। सभी राज्यों के लोग अपने अपने राज्यों को संस्कृति का प्रदर्शन करते हैं। अलग भाषा, अलग वेश, फिर भी अपना एक देश। यह अनेकता में एकता के दर्शन हमें इस शोभा यात्रा में होते हैं। कवि देवराज ने भी कहा है, यह 26 जनवरी आकर कहती है अर्थात संघर्ष से ही मिलता है जीने का अर्थ। धन्यवाद।
for your informative speech. Let the spirit of Republic Day spread across the year. Let us have the feeling of patriotism infused in each and every day of our life. Now, it's time to hear some knowledge of the course from our Honorable Chief Guest, Rotarian L. Siddhapaji, ex-Rotary President and proprietor, Sri Balaji Enterprises. ಎಲ್ಲರಿಗೂ ನಮಸ್ಕಾರ. ಈ ಒಂದು ದೇಶದ 72ನೇ ಗಣರಾಜ್ಯೋತ್ಸವ ದಿನಕ್ಕೆ
ಗೊತ್ತಾಗ್ತಾ ಇದೆ. ನಾವು ಇಷ್ಟು ಇಡೋ ತುಂಬ ಟೈಮ್ ಬೇಕು. ನಾವು ಯುವಕರು ಸ್ವತಂತ್ರ ಭಾರತದಲ್ಲಿ 12% ಲಿಟ್ರಸಿ ಇತ್ತು. ಇವತ್ತು 65-70% ಲಿಟ್ರಸಿ ಇದೆ. ಸ್ವತಂತ್ರ ಭಾರತದಲ್ಲಿ 39 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 130 ಕೋಟಿ ದಾಟಿದೆ. ಯುವಕರು 65% ಅಷ್ಟು ಯುವಕರಿದ್ದಾರೆ ಇವತ್ತು ನಮ್ಮ ಜನಸಂಖ್ಯೆಯಲ್ಲಿ. ಇವೆಲ್ಲ ಎಚ್ಚೆತ್ತು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕಲ್ಲ, ದೇಶಕ್ಕೋಸ್ಕರ ಏನಾದರೂ ಸಾಧನೆ ಮಾಡಬೇಕು, ದೇಶಕ್ಕೋಸ್ಕರ ಏನಾದರೂ ಕಂಡುಹಿಡಿಬೇಕಲ್ಲ ಅಂತ ಒಂದು ಹುಟ್ಟಿಕೊಳ್ತಾ ಬಂದ್ರೆ ಇವಾಗಲೂ ದೇಶ ಸಮೃದ್ಧಿಯಾಗುತ್ತೆ. ನಾವು ರಾಜಕೀಯದಲ್ಲಿ ನೋಡಿದ್ರೆ ಮೊನ್ನೆ ಮಂತ್ರಿಮಂಡಲದಲ್ಲಿ ನೋಡಿದ ಕೆಲವರು ಮಂತ್ರಿಗಳು ಕ್ಯಾಬಿನೆಟ್ ದರ್ಜೆ ಮಂತ್ರಿ 8ನೇ ಕ್ಲಾಸ್ ಪಾಸ್, ಒಬ್ಬ SSLC ಪಾಸ್, ಒಬ್ಬ PUC ಫೇಲ್. ಇಂಥವರು ನಮ್ಮಲ್ಲಿ ಮಂತ್ರಿಗಳಾಗ್ತಂದ್ರೆ ನಮ್ಮನ್ನು ಆಳಕ್ಕೆ ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕೆ ಬೆಲೆನೇ ಇಲ್ವಾ? ಸ್ವತಂತ್ರ ಭಾರತದಲ್ಲಿ ನೋಡ್ಬೇಕಾಗಿ ಎಲ್ಲರೂ ಎಂತೆಂಥ ಪಂಡಿತರು, ಮಹಾನ್ ಪಂಡಿತರುಗಳಿದ್ರು ವಿದ್ಯಾಭ್ಯಾಸದಲ್ಲಿ. ಅಂಥವರೆಲ್ಲ ಆಡದಂತಹ ದೇಶ ಇದು. ಹಾಗೆ ಈ ಒಂದು ಇದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ನಾವು ಮೊದಲು ಜಾಗೃತರಾಗಬೇಕು. ದೇಶಾಭಿಮಾನ ಬಹಳ ಮುಖ್ಯವಾಗಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. 1936 ಬರ್ಲಿನ್ ಒಲಿಂಪಿಕ್ಸ್ ನಮಗೆಲ್ಲ ಗೊತ್ತಿರ್ಬೋದು. ಅವತ್ತೊಂದು ದಿವಸ ಭಾರತ ಹಾಕಿನಲ್ಲಿ ಬಂಗಾರ ಪದಕವನ್ನ ಪಡೆದಂತಹ ದಿನ. ಅದರ ನಾಯಕತ್ವ ಯಾರು? ನಮ್ಮ ಹಾಕಿ ತಂಡದ ಧ್ಯಾನ್ಚಂದ್. ಸೇವೆ ನಮ್ಮ ಸೇನಾಪಡೆಯಲ್ಲಿ ಇದ್ದಂತಹ ಒಬ್ಬ ಸೈನಿಕ ಧ್ಯಾನ್ಚಂದ್. ಹೋದ್ರಲ್ಲಿ ಬರ್ಲಿನ್ ಹೋಗ್ತಾರೆ ಒಲಿಂಪಿಕ್ಸ್ಗೆ. ಅವಾಗ ಎಲ್ಲರೂ ನೋಡಿ ಏನು ಈ ನಮ್ಮ ಆಟಗಾರರ ಇಷ್ಟ ನೋಡಿ ಅವರು ಬರ್ಲಿನ್ ಜರ್ಮನ್ರು ಕುಣಿಸ್ತಾರಂದ್ರೆ ಈ ವರ್ಷದ ಪದಕ ನಮ್ಮದೇ ಅಂತಂದ್ಬಿಟ್ಟು ಹಾಕಿನಲ್ಲಿ ಕೊನೆಗೆ ಫೀಲ್ಡ್ಗೆ ಇಳಿತಾರೆ. ಫೀಲ್ಡ್ಗೆ ಇಳಿದು ಮೊದಲು ಜರ್ಮನ್ರು ಮಾಡಬೇಕು ಅಂತಾನೆ ಆ ಫೀಲ್ಡ್ಗೆ ಸುಮಾರು ನೀರನ್ನ ಹಾಕಿ ನೆನೆಯಾಗಿ ಮುನ್ಸಿರ್ತಾರೆ ನೀರಿನಲ್ಲಿ. ಕೊನೆಗೆ ಧ್ಯಾನ್ಚಂದ್ ನಾಯಕರು ಹೋಗ್ತಾರೆ ಆಟ ಆಡೋದಕ್ಕೆ. ಆ ನೀರಿನಲ್ಲಿ ಜಾರಿ ಜಾರಿ ಬೀಳ್ತಾರೆ. ನಮ್ಮ ಶೂಗಳು ಅವ್ರ ತರ ಮುಳ್ಳಿನ ಶೂಗಳಿಲ್ಲ, ಸಾಮಾನ್ಯ ಶೂಗಳು. ಕೊನೆಗೆ ಯಾವಾಗ ಇದನ್ನು ಕಂಡಂತಹ ಶೂಗಳನ್ನ ಕಿತ್ತು ಬಿಸಾಕಿ ಓಡಾಟದಲ್ಲಿ ನೋಡಿ ಅರ್ಧ ಆಟ ಮುಗಿದಾಗ ಭಾರತ 1-0 ಮುಂದಿರುತ್ತೆ. ಕೊನೆಗೆ ಪೂರ್ಣ ಆಟ ಮುಗಿದಾಗ 8-1 ಭಾರತ ಜಯಗಳಿಸುತ್ತೆ 8 ಗೋಲ್ನ ಮುಖಾಂತರ. ಈ ಆಟವನ್ನ ಅಂತಿಮ ಸರ್ವಾಧಿಕಾರಿ ಜರ್ಮನಿಯ ಹಿಟ್ಲರ್ ನೋಡ್ತಾ ಇರ್ತಾನೆ. ಈ ಆಟ ಯಾವ ರೀತಿ ಆಗ್ತದೆ, ಜರ್ಮನಿಗೆ ಖಂಡಿತ ಇವತ್ತು ಪದಕ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಕೊನೆಗೆ ನಿರಾಶೆ ಆಯ್ತದೆ, ಎದ್ದು ಹೊರಟೋಗ್ತಾನೆ. ಆದ್ರೂ ಮತ್ತೆ ಬರ್ತಾನೆ ಅವನು ಆಟ ಮುಗಿಯೋದಕ್ಕೆ. ಧ್ಯಾನ್ಚಂದ್ ಅವ್ರನ್ನ ಕರ್ಸ್ಕೊಳ್ತಾನೆ ಅವನು ಹಿಟ್ಲರ್ ಕರ್ಸ್ಕೊಂಡು ಏನ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ. ನಾನು ಭಾರತ ಸೇನೆಯಲ್ಲಿ ಲಾನ್ಸ್ ನಾಯಕನಾಗಿದ್ದೇನೆ ಅಂತಾನೆ. ನೀನೊಂದು ಕೆಲಸ ಮಾಡು, ನೀನು ಜರ್ಮನಿಗೆ ಬಂದ್ಬಿಡು, ನೀನಿನ್ನ ಫೀಲ್ಡ್ ಮಾರ್ಷಲ್ ಮಾಡ್ತೀನಿ ಅಂತ ಹೇಳ್ತಾನೆ ಹಿಟ್ಲರ್. ಅವಾಗ ಧ್ಯಾನ್ಚಂದ್ ಹೇಳ್ತಾರೆ, ಇಲ್ಲ, ನನ್ನ ದೇಶ ನನಗೆ ಚೆನ್ನಾಗಿದೆ, ನನ್ನ ದೇಶ ಎಲ್ಲವನ್ನೂ ನನಗೆ ಕೊಟ್ಟಿದೆ, ಹಾಗಾಗಿ ನನಗೆ ಬರೋ ಅವಶ್ಯಕತೆ ಇಲ್ಲ. ಹಾಗೆ ನಮ್ಮ ದೇಶ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ಎಲ್ಲವನ್ನೂ ಪಡೆದಿದ್ದೇವೆ. ಆದರೆ ನಾವು ನಡೆಸಿಕೊಂಡು ಹೋಗತಕ್ಕಂತಹ ನಮ್ಮ ಜೀವನ, ನಮ್ಮ ಆಚಾರಗಳು ಸರಿಯಾಗಿರ್ಬೇಕು. ಹಾಗೆ ದೇಶಾಭಿಮಾನ ಬಹಳ ಮುಖ್ಯ. ದೇಶ ನಾವು ಯಾವತ್ತೂ 3 ಜನ ಈ ದೇಶದಲ್ಲಿ ಮರಿಬಾರ್ದು. ನಮಗೆ ಏನ್ ಇವತ್ತು ನಿಂತ್ಕೊಂಡು ಇವತ್ತು ಸ್ವತಂತ್ರವಾಗಿ ನಾವು ಭಾಷಣ ಮಾಡ್ತಾ ಇದ್ದೇವೆ, ಅದಕ್ಕೆ ಏನು ಮುಖ್ಯ ಕಾರಣ? ನಮ್ಮ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು. ಎರಡನೇವರು ನಮಗೆ ಈ ದೇಶದಲ್ಲಿ ಅನ್ನ ಕೊಡ್ತಾ ಇದ್ದಲ್ಲ ರೈತ, ಅವರು. ಮೂರನೆಯವರು ಬಾರ್ಡ್ರಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರಲ್ಲ, ಹೊರದೇಶದ ಯಾವುದೇ ಆಕ್ರಮಣಕ್ಕೆ ಬರದ ಹಾಗೆ ಸೈನಿಕ. ಅಂಥವ್ರನ್ನ ನಾವು 3 ಜನ ಯಾವತ್ತೂ ನಾವು ನೆನ್ಕೊಳ್ಬೇಕು ಬದುಕಿನಲ್ಲಿ. ಈ ಒಂದು ಸಂಸ್ಥೆನ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಆತ್ಮೀಯರು ಕುಮಾರಸ್ವಾಮಿ ಅವರು ಬಹಳ ಚೆನ್ನಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ಶಿಸ್ತುಬದ್ಧ ಸಂಸ್ಥೆ, ಒಂದು ಹೆಸರುವಾಸಿ ಪಟ್ಟಿರ್ತಕ್ಕಂತಹ ಸಂಸ್ಥೆ ನಿಜವನ್ನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಇನ್ನೂ ಬೃಹದಾಕಾರವಾಗಿ ಈ ಸಂಸ್ಥೆ ಬೆಳೀಲಿ. ಮತ್ತೆ ಅವರಲ್ಲಿ ಬಹಳಷ್ಟು ಆದರ್ಶದ ಗುಣಗಳಿದ್ದಾವೆ. ಈಗ ನಮ್ಗೆ ಯುವಕರು ಹೇಳ್ತಾ ಇದ್ರು, ಬಹಳಷ್ಟು ಕೋವಿಡ್ ಸಮಯದಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಮುಚ್ಚಿದಾವೆ. ಅಲ್ಲಿನ ಕೆಲಸಗಾರರಿಗೆ ವೇತನ ಕೊಡೋದಕ್ಕೆ ಅವರಲ್ಲಿ ಹಣ ಇಲ್ಲ. ಆದ್ರೂ ಅಂತ ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಕುಮಾರಸ್ವಾಮಿ ಅವರು ಯಾರಿಗೂ ಏನು ತೊಂದರೆ ಕೊಡದಂತಹ ಸಮಯದಲ್ಲಿ ಕೊಡೋದಲ್ಲದೆ ನಮ್ಗೆಲ್ಲವನ್ನು ನಮ್ಮ ಯೋಜನೆಯನ್ನು ವಿಚಾರಪಟ್ಟು ನೋಡ್ ಬಂದಿದ್ದಾರೆ ಅಂತ ನಿಜವಾಗ್ಲೂ ಖಂಡಿತ ನಮಗೆ ಹೆಮ್ಮೆ ಅನಿಸುತ್ತೆ, ಶ್ಲಾಘನೀಯ ಕೂಡ. ಮಕ್ಕಳಿಗೆ ಇಷ್ಟು ನಾನು ಹೇಳಬಲ್ಲೆ. ನಾವೆಲ್ಲರೂ ಇನ್ನು ಮುಂದೆ ಎಚ್ಚೆತ್ತು
ನಾವು ಸ್ವತಂತ್ರವಾಗಿ ಬದುಕಬೇಕು. ನೀವು ಅಷ್ಟೇ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯನ ಇದ್ರೆ ಅದನ್ನ ಆಳವಾಗಿ ಅದನ್ನ ಅಧ್ಯಯನ ಮಾಡ್ಕೊಳ್ಳಿ. ಮತ್ತೆ ಬೇರೆ ಸಮಯ ನಿಮಗೆ ಬಿದ್ದಂತಹ ಸಮಯದಲ್ಲಿ ಅದನ್ನೇ ಪುನರಾವರ್ತನೆ ಮನಸ್ಸಿನಲ್ಲಿ ಮಾಡ್ಕೊಳ್ಳಿ. ನೀವು ಅಲ್ಲಿ ಒಂದು ಕಾಲೇಜಲ್ಲಿ ಪ್ರಾಕ್ಟಿಕಲ್ ಅದೇನೇನು ಅದನ್ನ ಹಾಗಾಗಿ ಅದನ್ನ ರಿಪೀಟ್ ನೀವು ಮನಸ್ಸಲ್ಲಿ ಮಾಡ್ತಾ ಇದ್ರೆ ಅವಾಗ ನಿಮಗೆ ಆ ಜ್ಞಾಪಶಕ್ತಿ ಬಹಳ ದಿನ ಉಳಿಯುತ್ತೆ. ನಿಮಗೆ ಮುಂದೆ ಬರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅದು ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ನಿಮ್ಮ ಭವಿಷ್ಯವನ್ನ ನಿಮ್ಗೇನು ಬೇರೆ ಏನಿದೆ ಕೆಲಸ, ವಿದ್ಯಾರ್ಥಿ ಜೀವನ ಅಂತಂದ್ರೆ ಓದೋದಕ್ಕೂ ತಿಳ್ಕೊಳ್ಬೇಕು ವಿಷಯನ. ಬರೀ ಸಬ್ಜೆಕ್ಟ್ ಮ್ಯಾಟರ್ಗಳನ್ನೆಲ್ಲ, ಬಹಳಷ್ಟು ವಿಷಯ, ಕ್ರೀಡಾ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಭಾಷೆ ಬಗ್ಗೆ, ಎಲ್ಲಾ ವಿಷಯಗಳ ಬಗ್ಗೆ ನೀವು ತಿಳ್ಕೊಂಡಾಗ ಮಾತ್ರ ಅವನು ಪರಿಪೂರ್ಣನಾಗ್ತಾನೆ. ಅವು ಎಲ್ಲೋ ಒಂದ್ ಕಡೆ ನಿಮಗೆ ಉಪಯೋಗ ಕೂಡ ಆಗ್ತದೆ. ಹಾಗಾಗಿ ಇಷ್ಟು ಹೇಳಿ ನನಗೆ ಈ ಒಂದು ಅವಕಾಶ ಕೊಟ್ಟಂತ ಆಡಳಿತ ಮಂಡಳಿಯವರಿಗೆ, ನಮಗೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನಿದ್ದೇನೆ. ಜೈ ಧನ್ಯವಾದ. Thank you, sir. Your each word is worth counting. Let us remember the golden heritage of our country and feel proud to be a part of India. Now I request the President of the program, Shri Kumar Swamiyar, the Founder Secretary of Shantiniketan Group of Institutions, to give presidential speech. Dignitaries on the dais, my dear students and all the teaching faculty of Shantiniketan Public School, High School, Degree and Polytechnic. It's a wonderful occasion that we are celebrating 72nd Republic Day. ಎಲ್ಲರಿಗೂ 72ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೂ ಕೂಡ ಒಂದು ರೀತಿಯಲ್ಲಿ ಗುರುಗಳೇ ಸಿದ್ದಪ್ಪಾಜಿಯವರು ಎಲ್ಲ ರೀತಿಯಲ್ಲೂ ನಾವು ಮಾಡುವಂತಹ ಕೆಲಸಗಳಲ್ಲಿ ಉತ್ತಮವಾದಂತಹ ಸಲಹೆಗಳನ್ನ ನೀಡಿ ಒಳ್ಳೆಯ ಮಾರ್ಗದರ್ಶನವನ್ನ ಮತ್ತೆ ಸಂಸ್ಥೆಯ ಮೇಲೆ ತುಂಬಾ ಅಭಿಮಾನವನ್ನ ಇಟ್ಟು ಇರತಕ್ಕಂಥ ಮಹಾನ್ ವ್ಯಕ್ತಿ. ಅವ್ರನ್ನ ಇವತ್ತು 72ನೇ ಗಣರಾಜ್ಯೋತ್ಸವಕ್ಕೆ ಅತಿಥಿಗಳಾಗಿ ಆಹ್ವಾನಿಸಿರೋದು ನಿಜವಾಗ್ಲೂ ಹೆಮ್ಮೆಯ ವಿಚಾರವೇ ಸರಿ. ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ, ಮಾತುಗಳನ್ನು. ನಾನು ಹೆಚ್ಚು ಮಾತುಗಳನ್ನ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತಿನ ದೇಶದ ಪರಿಸ್ಥಿತಿನಲ್ಲಿ ತುಂಬಾ ವ್ಯವಸ್ಥಿತವಾಗಿ, ಅರ್ಥಪೂರ್ಣವಾಗಿ ದೇಶವನ್ನ ನಡೆಸ್ಕೊಂಡು ಹೋಗತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ತುಂಬಾ ಸೂಕ್ಷ್ಮತೆಯಿಂದ ಸರ್ಕಾರವನ್ನ, ದೇಶವನ್ನ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಸ್ಕಿಲ್ ಇಂಡಿಯಾ, ಮೇಕ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಇವೆಲ್ಲ ಈ ಟೆಕ್ನಾಲಜಿ ಏನಾಗ್ತಾ ಇದೆ, ಕಳೆದ 77 ದಶಕಗಳನ್ನ ನಾವು ಕಳೆದು ಇವತ್ತಿನ ರಾಜಕಾರಣಿಗಳ ಹಾಗೂ ಅಧಿಕಾರಿಗಳ ಮುಷ್ಟಿಯಲ್ಲಿ ಏನಿತ್ತು, ಇವತ್ತು ಬರ್ತಾ ಇರತಕ್ಕಂಥ ಯುವ ಪೀಳಿಗೆ ಹಲವಾರು ರೀತಿಯ ವಿಭಿನ್ನ ಯೋಜನೆಯಲ್ಲಿ ಭಾರತ ದೇಶವನ್ನ ಮುಂದಿನ ಪೀಳಿಗೆ ಸಮೇತವಾಗಿ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಭಾರತ ದೇಶದ ಅದರದೇ ಆದಂತಹ ಎಕಾನಮಿ ಆಗಿರ್ಬೋದು, ಅದನ್ನ ಸುಭದ್ರವಾಗಿ ತಗೊಂಡೋಗುತ್ತಾ ಹೆಜ್ಜೆನಲ್ಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಬೇಕಾಗಿರತಕ್ಕಂಥದ್ದು ನಮ್ಮ ದೇಶದ 65ಕ್ಕೂ ಹೆಚ್ಚು ಯುವಜನ ಏನಿದೆ, ಯುವಜನ ಸ್ವಲ್ಪ ಎಚ್ಚೆತ್ತುಕೊಂಡು ನಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಅವರ ಭವಿಷ್ಯವನ್ನ ಉತ್ತಮವಾದಂತಹ ರೀತಿಯಲ್ಲಿ ಮೌಲ್ಯಯುತವಾಗಿ ರೂಪಿಸಿಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ ಭಾರತ ದೇಶ ಉನ್ನತ ಸ್ಥಾನದಲ್ಲಿ ಇರ್ತದೆ ಅಂತ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತ ದೇಶ ಇಷ್ಟು ದಿನಗಳ ಕಂಡಂತ ವ್ಯವಸ್ಥೆಗೂ ಇವಾಗ ನಡ್ಕೊಳ್ತಾ ಇರತಕ್ಕಂಥ ರೀತಿಗೂ ಇವಾಗ ಏನ್ ಹೆಜ್ಜೆ ಇಡ್ತಾ ಇದೀವಿ ನಾವು ಭಾರತ ದೇಶದಲ್ಲಿ, ಅದಕ್ಕೂ ಸಾಕಷ್ಟು ಬದಲಾವಣೆಗಳು ಕಾಣ್ತಾ ಇದ್ದೀವಿ. ಆ ಬದಲಾವಣೆಗೆ ನನ್ನ ಪಾತ್ರ ಏನು ಅಂತಂದ್ರೆ, ಪ್ರತಿಯೊಬ್ಬರು ಉತ್ತಮವಾದಂತಹ ಭವಿಷ್ಯವನ್ನ ರೂಪಿಸ್ಕೊಳ್ಳೋದ್ರ ಕಡೆ ನಿಮ್ಮ ಅಕಾಡೆಮಿಕ್ನ ಎಷ್ಟು
ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊತಿರೋ ನಿಮ್ಮ ಫೌಂಡೇಶನ್ ಅಷ್ಟು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ತದೆ ಅಂತ ಹೇಳ್ತಾ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೆ ಮತ್ತೊಮ್ಮೆ 72ನೇ ಸ್ವತಂತ್ರ ದಿನಾಚರಣೆಯ ರಿಪಬ್ಲಿಕ್ ಡೇನ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರಿಗೂ ನನ್ನ ಮಾತುಗಳನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. Thank you, sir, for your knowledgeable words. Nothing can come into your life unless you are grateful for what you already have. Now, I would like to call Zainullah Khan to thank all the dignitaries. Respected dignitaries on the dais, my beloved teachers, and all my dear friends. A patriotic morning to one and all. I am Zainullah Khan of Class 10 CBSE standing here by you to cast vote of thanks. On behalf of Shantiniketan Group of Institutions and the entire fraternity of the Institute, first of all my sincere thanks to Almighty for making today's event a grand success by His blessings and grace. We are able to make the event what it was. Everyone has a vision, but the one who converts vision into reality is considered as leader. By quoting this, I would like to extend my gratitude towards Mr. Kumaraswamy R, the Founder Secretary, Shantiniketan Group of Institutions, for his glorious presence which enlightened today's program. On behalf of Institute, I give a really heartfelt thanks to our Chief Guest, Rotarian L. Siddhappaji, ex-Rotary President, Proprietor Sri Balaji Enterprises, who spent his busiest time gracing the occasion. Today we had the opportunity to hear your thoughts. This definitely encouraging us in our future events. Your thoughts have enlightened our minds and shown us a new path. Now I would like to request the President of today's program to honor our Chief Guest with momentum. Thank you, sir, for presenting the honor. Hard work beats talent when talent doesn't work hard. By quoting this, I would like to extend my humble thanks towards Srimati Soumya Kumar, Director Shantiniketan Group of Institutions, for her gracious presence which made this event a glorious one. When people get experience, their words doesn't remain as words. Indeed, they become the heavenly streams of blessings with exclusive gratitude. By quoting this, I would like to thank Sri K.P. Shivappa, Academic Administrator, Shantiniketan Group of Institutions, for his presence. Now, I would like to express my gratitude towards Srimati Mansayas, Principal, Shantiniketan Degree College. I am relished to express my thanks towards Sri Santosh Kumara V.N., Principal, Shantiniketan Polytechnic College. I am glad to express my sincere thanks to Srimati Kusuma B.N., Principal, Shantiniketan Public School, for gracing this event. Now, I would like to cast my loyal thanks towards Sri Prasanna Kumarian, Headmaster, Shantiniketan High School. I would like to express my heartful thanks towards Sri Narayan TV, Coordinator, Shantiniketan Group of Institutions. It's my obedience to express humble thanks towards Srimati Sweta PM, Coordinator, Shantiniketan Public School. Finally, last but not the least, I would like to thank all the staff for organizing this event and all the speakers and the anchors for ordering today's event. Thank you. Things do not happen. Things are made to happen. Be the change. Let us make India the golden bird once again. Don't be the prisoners of the past. Be the architects of the future. Let us wind up here. I hope we will gather once again on some other occasion. Thank you, one and all. Jai Hind. Thank you.